ಕೆಂಪಂಡಿ ಹುಡುಗರು ಕೊಡ್ತಾರ ಕಿಸ ಚಲುವಿನ ಚಿತ್ತಾರ ಹೋಗನು ಎತ್ತಾರ ಕಾಲೇಜ್ ಹುಡುಗನ್ ಜೋಡಿ ಎಸ್ಕೇಪ್ ಮತ್ತ ಅದು ಅಷ್ಟ ಅಲ್ರಿ ಹಾಗೆ ಗಂಡನ ಹೊಟ್ಟೆ 9 ತಿಂಗಳ ಕೂಸ್ ಬೆಳ್ಸಾಕೈತಾರಿ ಅಂತಿಂತ ಏನ್ ಹುಟ್ಟಿದ್ರಿ ನಮ್ ಭಾರತ ದೇಶದ ಮರ್ಯಾದೆ ತೆಗೆಯವರು ಅವ 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 ಒಂದು ಒಗಿದೆ ಪೋಸ್ ಕೊಟ್ಟನು ಪೋಣ ನಮಸ್ತಾನ ಪೀಸ ನಿನ್ನ ನೋಡಿ ಆಗಿನ ಸ್ವಸ್ಥ ನಮೋ ನಗಮಸ್ತಾನ ಪೀಸ ನಿನ್ನ ನೋಡಿ ಆಗಿನ ಸ್ವಸ್ಥ ನನ್ನ ನಿನ್ನ ಸತಿ ಪೂರ ಗಟ್ಟ ಆಗೈತೆ ನಿಮ್ಮ ಮಂದಿ ಕಡೆಯ ನನ್ನ ಸಣ್ಣ ಹತ್ತೈತೆ ನನ್ನ ನಿನ್ನ ಸತಿ ಪೂರ ಗಟ್ಟ ಆಗೈತೆ ನಿನ್ನ ಮುಂದೆ ಕಡೆಯ ನನ್ನ ಸಣ್ಣ ಹತ್ತೈತೆ ನಮೋ ನಗಮಸ್ತಾನ ಏನ್ ಸಾಹೇಬ್ರ ಯಾರ್ದಾರ್ದ ಮರ್ಯಾದೆ ತೆಗಿಯೋರು ನೀವು ಅಂತ ಅನ್ನಕತ್ತೀರಿ ಯಾರು ಯಾರು ನಿಮ್ದ ಸುದ್ದಿ ಗೌರಿ ನಮ್ಮದ ನಮ್ಮದೇನದು ಅದ ಗೌರಿ ಹೆಣ್ಣಾಗಿ ಹೊಟ್ಟೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಂದಿಟ್ಟು ಇಟ್ಬರಿ ಒಂದಿರ ನಿಮ್ಮಂಗೆಲ್ಲ ತಕೊಂಡು ಮಾಡ್ರಿ ಹೌದಲಿ ಅಪ್ಪ ನಾವು ತಕೊಂಡು ನಿಂತೀವಿ ನೀವು ಅಷ್ಟ ಮುಚ್ಕೊಂಡು ನಿಂತೀರಿ ನೋಡ ಹೋಲಿ ಬಿಡು ಹೆಣ್ಣಾಗಿ ಹೊಟ್ಟೆ ಏ ಸುಳ್ಳು ತಲೆ ಕೆಡಿಸಿ ಹೇಳು ಏ ಚೊಮ್ಮರ ಹಳಿ ಚೊಮ್ಮರ ಬಾವ ಹಳಿ ಬಾವ ಕಂಡ ತಲೆ ಕೆಡಿಸಿ ಅಲ್ಲ ನಾ ಅವ್ರಿಗೆ ಹೇಳಿ ನನ್ನ ನಿನ್ನಿಂದ ಬರ್ರಿ ನನ್ನ ಮೇಲೆ ತಲೆ ಕೆಡಿಸ್ಕೊಡಿ ನಿನ್ನ ಬೇಣ ತಾಕ ಯಾರು ನಿಂತಾರ ಗೌರಿ ನಿನ್ನ ತೇಕ ಅಂತ ಪವರ್ನೇ ಐತೆ ನೀವಂತರ ಐಸ್ ಕಾಂತಿದ್ದಂಗ ನಾವು ಕೆಬ್ಬನಿದ್ದಂಗ ಎಷ್ಟ ದೂರ ಸರ್ ಹಾಕಿ ಅಂದ್ರ ಜಗ್ಗಿ ಒಳಗ ಹೊಕ್ಕೊಂಡ ಬಿಡ್ತೀರಿ ನೋಡ್ಯಾರ ಅಮ್ಮನ ಮಸಡಿ ಅದಕ್ಕೆ ಜಗ್ಗಿ ಹೊಕ್ಕೊಂಡ ಒಳಗ ಸರಿಯಾ ಚೊಮ್ಮರ ಸರಿ ಏ ನಿಂದ್ರ ಗೌರಿ ನೀ ಪೊಲೀಸ್ ಮಾಮನಿಗಿಂತ ನಿಮ್ಮ ಅಪ್ಪ ನೋಡ್ದೆ ಅನ್ಸತ್ತ ನನಗ ನಮ್ಮ ಅಪ್ಪನ ಬೇರೆ ಎಲ್ಲಿ ಕಳ್ಕೊಂಡೈತೆ ಯಾರಿಗೆ ಅದೇ ಸುಚಾಪ್ ಆಗ್ಯಾರ ಹಿಂದಲ್ಲಿ ಏ ಇಲ್ಲ ಆಗ ನಾಂಟಿ ಬಡ್ಯಾಕತ್ತಿದ ಪೂರ ಸುಚಾಪ್ ಆಗ್ಯಾನೋ ಸುಚಾಪ್ ಆಗ್ಯಾನೋ ನಾಳೆಗೆ ನನ್ನ ಮದುವೆ ಐತಪ್ಪ ಮದುವೆ ಒಂದೈತೆ ಅದಕ್ಕೆ ಮದುವೆ ಪ್ರಿಂಟ್ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಕಳ್ಸಕ್ಕಿದ್ದೀನಿ ಅಲ್ಲ ಗೌರಿ ಮಾನ್ಯ ಮತ್ತು ಲಗ್ನ ತಂದಿರಿ ಅದು ಸುಳ್ಳನ ಗೊತ್ತಾತ ಯಾರಿಗೆ ಹ್ಞೂ ಆಗಿತ್ತಲ್ಲ ಈಗ ಒಂದು ಅಕ್ಕೈತೆ ನಾಳೆ ಮತ್ತ ಅಲ್ಲ ಗೌರಿ ಅವನ್ ಡೈವರ್ಸ್ ಕೊಟ್ಟಿಯಲ್ಲ ಮತ್ ಇವನ್ ಎಷ್ಟು ದಿವಸ ಇಟ್ಕೋಬೇಕಂತ ಮಾಡಿ ಅಲ್ಲ ನೋಡ್ ದೋಸ್ತ ಇವ ಎಲ್ಲಿ ತನ ನೋಡು ಅಲ್ಲಿ ತನ ಇಟ್ಕೊಳ್ಳೋದು ಇಲ್ಲ ಅಂದ ಮ್ಯಾಕ್ ಮಾಡಕ್ ಹೊಯ್ಕೋತ ಹೋಗ್ಲಿ ಇವ್ ಡೈವರ್ಸ್ ಕೊಟ್ಟು ಬ್ಯಾವ್ರ ಮಾಮ ನೋಡ್ತೀನಿ ಅವ ಡೈವರ್ಸ್ ಕೊಡ್ತಾನ ಅಟ್ಟ ನೋಡ್ತೀನಿ ಅಡ್ಡಿಯಲ್ಲಿ ಹುಡುಗಿ ಬರೀ ಚೇಂಜ್ ಮಾಡೋದ ಅನ್ನಂಗಾತ ನಿನ್ ಚಾಳಿ ಬುಕ್ನ್ಯಾಗ ಹಂಗ ಬರ್ಬಿಡ್ತಾನ ಮತ್ತೇನ್ ಮಾನ್ ಮಾಡ್ಕೊಂಡು ಅಂತವ್ ಬ್ಯಾಡ ಮರಳ ನೀನು ಜೋಡಿ ಸಂಸಾರ ಮಾಡಿ ಒಂದ್ಸಲ ಮಾಡ್ಕೋ ಏ ಬ್ಯಾಡ ಬ್ಯಾಡ ನೀನು ಜೋಡಿ ಸಂಸಾರ ಮಾಡಿ ಆಯ್ಲ ಹರಿಗೆ ಬಂದ್ಕತ ಹೋಲಿ ಅಂದ್ರೆ ಮೊದಲು ಚಂದಂಗ
ಒಂದ್ ವರ್ಷ ನೀ ಆಗಿ ನೋಡು ಮುಂದಿನ ನೋಡ್ಬೇಕಾರೆ ಅವನು ಕೇಳಿ ಬ್ಯಾಡ 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 ಬೆಟ್ಟ ಆದಾಗ ಒಂದ್ ಕೈ ಹಿಡ್ಕೊಂಡ್ ಕುಂತಿಲ್ಲ ಅಷ್ಟ ಸಾಕು ದೂರ ಸರಿ ಮೊದಲು ದೂರ ಸರಿ ಹೋಗಿ ಬಿಡು ಮತ್ತೆ ನೀ ಬೇಡ ಬೆಟ್ಟ ಆದಾಗ ಒಂದ್ ಕೈ ಹಿಡ್ದು ಕುಂತಿಲ್ಲ ಅಷ್ಟ ಸಾಕ ನಿನ್ನ ಜೋಡಿ ಸಂಸಾರ ಮಾಡಿ ನಾಯಿಲೆ ಹಲಿಗೆ ಬರ್ಸ್ಕೊತ ಹೋಲಿ ಅವ ವಾಳೆ ನಾಕತ್ತ ಮತ್ತೆ ಯಾರೋ ಅಲ್ಲಿ ಬಿಡ ಮಾಮ ಇದ ಹುಡುಗನೇ ಒಂದೇ ಬಸ್ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಅಂತೂ ಈ ಸಾಲು ಒಂದು ಕೊಡಿ ಕೊಟ್ಟು ಕಳಿಸಿದೆ ಇವ ಏನು ನಮ್ಮ ಮಾಮ ಬಾ 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 ಬಂದ್ರಿಲೇ ಗೌರಿ ಬಂದೆ ಅಲ್ಲ ತಾಳಿ ಮಾಡಿಸ್ಕೊಂಡ್ ಬರ್ಬೇಕಂತೇಳಿ ಕಂಬಾರ ಹನುಮಂತನ ಮನ್ಯಾಗ 3 ತಾಸು ಬಂದ್ನೆ ಆದ್ರೂ ಅವ ಬರ್ಲಿಲ್ಲ ಅದಕ್ಕ ಈ ಹೂವಿನ ಅರ್ಥ ಬಂದ ನೋಡ ಅಲ್ಲ ಮಾಡ್ಕೊಳ್ಳಿ ಹೇಳ್ತೀವಿ ನೀನು ಬಂಗಾರ ಬಂಗಾರ ತಾಳಿ ಮಾಡಿಸ್ಕೊಂಡ್ ಬಂದಿಲ್ಲ ನೀ ಒಟ್ಟ ಬಂಗಾರ ತಾಳಿ ಮಾಡಿಸ್ಕೊಂಡ್ ಬರೋದು ಬಿಟ್ಟ ಏನೋ ಅಂತಾರ ಕೆಬ್ಬಣ ತಾಳಿ ಮಾಡಿಸ್ಕೊಂಡ್ ಚೊಕ್ಕರ ನೀನ ಹೇಳಿದಲ್ಲಿ ಸಣ್ಣ ತರಬೇಡ ದೊಡ್ಡ ತಗೊಂಡ್ ಬಾ ಅದಕ್ಕ ಒಟ್ಟ ಕೆಬ್ಬಣ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ ಅದಕ್ಕೆಲ್ಲ ಬಂಗಾರದ ಅಂಗಡಿ ಸುತ್ತಾಕಿನಿ ದೊಡ್ಡ ಸಿಗಲಿಲ್ಲ ಅದಕ್ಕ ಒಂದ್ ಕೆಲಸ ಮಾಡೀನಿ 1 ಕೆಜಿ ಕೆಬ್ಬಣ ಕಡಿಸ್ಕೊಂತ ಅವನ ಕಡೆ ಹಾಕಿ ಒಂದೊಂದ್ ದೊಡ್ಡ ಮಾಡ್ಸಾಕ ಚಲೋ ಆತು ಒಳ್ಳೆ ಕೆಲಸನ ಮಾಡಿಬಿಟ್ಟು ಎಲ್ಲಿ ಕೆಬ್ಬಣ ತಾಳಿ ತೆಗಿಪಾಡ್ಕೊಂಡು ಹಾಕಿ ಬಂದ ಈಗ ಮಾಡ್ಸ್ಕೊಂಡ್ ಬರಾಕ ಮತ್ತೆ ಮದುವೆ ಯಾವಾಗ ನಮ್ದು ಆಗುದಾಯ್ತು ತಾಳಿ ಇಲ್ಲಾರ್ದೆ ಯಾವ ಮದುವೆ ಮಾಡ್ತಾನ ಚೊಕ್ಕರ ತಾಳಿ ಯಾಕಂದ್ರೆ ಇದು ಕೊಲೆತಾರನ ಹೂವಿನ ಹಾರಕ್ಕೆಲ್ಲ ನಕ್ಕೋರಿ ನೀವು ಸಣ್ಣ ಬೇಡ ದೊಡ್ಡ ಬೇಕಂತ ಎಲ್ಲಿ ತೋರ್ಸ್ ನಿನಗ ಐ ಅರ್ಶಿನ ಬರತ್ ನೋಡು ಗಂಟನ ಕುಳದಾಳಿ ಬೇಕಾಗ 5 ತೊಲಿ ಇಲ್ಲ ಮಾಮ 5 ತೊಲಿ ಗಂಟನ ಕುಳದಾಳಿ ಅಲ್ಲೇ ಹುಡುಗಿ ನೀನು ಅವಸರ ತಾಳಿ ತರಕತ್ವ ಆಜ್ಞೆ ತಾಳಿ ಸಿಗಲಿಲ್ಲ ಅದಕ್ಕ ತಾತ್ಪರ್ಯಕ್ಕೆ ಮಾಡಿಸ್ಕೊಂಡು ಬರಾಕ ನೀನು ಅಲ್ಲಿ ಬರಕ ಸಿಗಲಿಲ್ಲ ಅದಕ್ಕ ಚಸ್ಮಾ ಹಾಕೋಲ್ಲ ಮತ್ತೆ ನೀನು ಹೆಂಗೈತಿ ಜೋಡಿ ನಮ್ಮದು ಅರ್ಧ ಮಂದಿ ಮಟ್ಟಿ ನೋಡ್ಕೊಂಡಿರ್ತಾರ ಹೌದಿಲ್ಲ ದೋಸ್ತ ಇದ ಏನೇನೋ ಬನ್ನಿ ಸಲ್ಲೆ ನಮ್ಮ ಫಸ್ಟ್ ಏಡ್ ಮಾಡ್ಕೊಂಡು ನೋಡಿ ಇಟ್ಟೆಲ್ಲ ಮಂದಿ ಕೂಡಿಸಿ ಕಂಡಾಪಡಿ ಖರ್ಚು ಮಾಡಿ ಮದುವೆ ಆಗಿನಿ ಎಲ್ಲಾರು ಬಣ್ಣ ಸಂಧಿ ಇತ್ತಿಲ್ಲ ಮತ್ ನಿನ್ನ ಮನಿ ಇಲ್ಲ ಅಂದಿಲ್ಲ ಎದಕ್ಕ ಅಂದೆ ಮನೆ ಹಾಕಿನಲ್ಲಿ ಮನೆ ಅವನು ಊರ ದೊಡ್ಡ ಬಿಲ್ಡಿಂಗ್ ಐತಿ ನಂದ ದೊಡ್ಡದಾಕ್ಷಿನಿ ಊರಾಗ ಇಲ್ಲ ಅಲ್ಲ ಇಲ್ಲಿ ಹುಡುಕಾಡ್ತಿ ಊರಾಗ ಇದು ಊರಲ್ಲ ತೋಟದ ಅಂದ್ರೆ ಇದೆಲ್ಲ ತೋಟ ನಿಮ್ಮನ ಅದಕ್ಕೆ ಅಂತಾನೆ ನೀನು ಲವ್ ಮಾಡೋದು ಹೇಗೆ ಹೌದಾ ಕಳಿ ತಗ ದಂಡಿಗಿಡ ಮತ್ತೆ ಬಾಡಿಗಿದ 300 ವರ್ಷ ಬೇಕಿವ ಸಿರಲ ಪೀಸ ನೀ ಬಾಳ ನೈಸ ಕೆಂಪಂಡಿ ಹುಡುಗರು ಕೊಡ್ತಾರ ಕಿಸ
ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಾರ ಕೈಯನ್ನು ಮಾಡತಿ ಮಡಿಯಾಗ ಯಾರೆಲ್ಲ ಕಾಮವಾನತಿ ಮನೆಯೊಳಗ ಕೈಯನ್ನು ಮಾಡತಿ ಮಡಿಯಾಗ ಯಾರೆಲ್ಲ ಕಾಮವಾನತಿ ಕಲಿಯ ಮೊದಲೇ ನನ್ನ ಚೆಲುವೆ ಚೆಲುವೆ ನನ್ನ ಚೆಲುವೆ ಚೆಲುವಿನ ಶಿವ ಲೇ ಶಂಕರ ಸೂರನಾನೆಂದು ಈ ಸರ್ದಾರನಿಗೆ ಸವಾಲು ಹಾಕಿ ಈ ಗೌಡನಿಗೆ ಎದುರಾಗಿ ನಿಂತಿಯಲ್ಲ, ಏನಾಯ್ತು ನಿನ್ನ ಸ್ಥಿತಿ? ಮಾನ ಹೋದ ಮೇಲೆ ಮರಣ ಬಂದಂತೆ ಎಂದು ವೇದವನ್ನು ಹೇಳುವ ನೀನು ಮದುವೆಗೆ ಮುಂಚೆ ನನ್ನ ತಮ್ಮನ ಕಾಮಕ್ಕೆ ಬಲಿಯಾಗಿ ತುಂಬು ಗರ್ಭಿಣಿಯಾದ ಆ ನಿನ್ನ ತಂಗಿಯನ್ನು ಮನೆಯಲ್ಲೇ ಇಟ್ಟುಕೊಂಡೆ. ತಾಯಿಗಿಂತ ಮುಂಚೆ ತಾಯಿಯಾಗುತ್ತಿರುವ ಆ ನಿನ್ನ ಬಂಗಾರಿ ತಂಗಿಯನ್ನು ನನ್ನ ತಮ್ಮನಿಗೆ ಕಟ್ಟಬೇಕೆಂದು ಹಂಬಲಿಸಿರುವೆಯಾ ಮಗನೇ? ಆ ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಕಳುತ್ತಿರುವ ಪಿಂಡವನ್ನು ಸುಟ್ಟು ಅವಳನ್ನು ಕತ್ತರಿಸಿ ಹಾಕಿ ನನ್ನ ತಮ್ಮನಿಗೆ ರಾಜಮನೆತನದ ಹೆಣ್ಣನ್ನು ತೆಗೆದು ಮದುವೆ ಮಾಡಲಿಲ್ಲ. ನನ್ನ ಹೆಸರು ದೇವೇಗೌಡನೇ ಅಲ್ಲ. ಅಣ್ಣ ಮಾತಮ್ಮ, ನಿನಗಾಗಿ ನಿಮ್ಮ ಅಣ್ಣ ಅರ್ಧ ಗಂಟೆ ಆಯ್ತು ಕಾಯುತ್ತ ನಿಂತಿರುವನು. ಏನಾದ್ರು ರಸವಿದ್ದೇನಲ್ಲ? ನೋಡು ದೇವರಾಜ್, ಚಿಕ್ಕವರಿಂದ ತನ್ನ ಕಾಮದ ಸೊಕ್ಕೊಂಡು ಇಳಿಸಿಕೊಂಡು ಗರ್ಭಿಣಿಯಾಗಿ ನಿಂತಿರುವ ಆ ಶಿವಶಂಕರ ತಂಗಿಯನ್ನು ನಿನಗೆ ಕಟ್ಟಬೇಕೆಂದು ಸಂತು ಮಾಡಿಕೊಳ್ತಿದ್ದಾರೆ ಆ ಬಂಡ ಬಡವರು. ಅದಕ್ಕೆ 3-4 ದಿನ ಯಾರ ಕಣ್ಣಿಗೆ ಕಾಣದ ಹಾಗೆ ನೀನು ಈ ರಾಜ
ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದಲ್ಲಿರು. ನಾನು ಆ ಶಿವಶಂಕರರ ಅಂಶವನ್ನು ನಿರೌಷ ಮಾಡಿದ ನಂತರ ನೀನು ಇಲ್ಲಿಗೆ ಬಂದು ರಾಜ್ಯನಾಗಿ ಮೆರೆಯುವಂತೆ. ಅಂದರೇನನ್ನ ನಿನ್ನ ಮಾತಿನ ಅರ್ಥ? ಅವರಿಗೆ ಹೆದರಿ ನಾನು ಊರು ಬಿಟ್ಟು ಹೋಗಬೇಕೇ? ಹೆದರುವುದಲ್ಲ ದೇವರಾಜ್, ನೀನು ಆ ಶಿವಶಂಕರರ ತಂಗಿಯನ್ನು ಪ್ರೀತಿಸಿದ್ದು ಈ ಊರ ಜನರಿಗೆ ಗೊತ್ತು. ಈಗ ನೀನು ಅವಳ ಕೊರಳಿಗೆ ತಾಳಿ ಕಟ್ಟಲಿಲ್ಲ ಅಂದರೆ ಈ ಊರಿನ ಜನರೇ ಎದ್ದು ನಿಲ್ಲುತ್ತಾರೆ ಅವಳ ಕೊರಳಿಗೆ ತಾಳಿ ಕಟ್ಟಿಸಲು. ಅಣ್ಣ, ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ, ಏಕಸ್ಥ ಈ ಊರ ಜನರಿಗೆ ಹೆದರುವುದೇ? ನೋಡಲ್ಲ, ಅವಳ ಕೊರಳಿಗೆ ತಾಳಿ ಕಟ್ಟುವಂತ ಬಂದವರ ತಲೆಗೆ ಎಣ್ಣೆ ತೆಗೆದು ಜನದ ರಾಶಿಯನ್ನು ಕೆಡವೆ ಸೊಟ್ಟು ಹಾಕಿ ಬಿಡೋಣ ಈ ನಮ್ಮ ಸಾಮ್ರಾಜ್ಯದಲ್ಲಿ. ಬೇಡ ದೇವರಾಜ್, ಊರು ಜನರನ್ನು ಎದುರು ಹಾಕಿಕೊಂಡು ಬದುಕುವುದು ಕಷ್ಟ. ಈ ನಿಮ್ಮಣ್ಣ ಹೇಳಿದ ಹಾಗೆ ನೀನು 2 ತಿಂಗಳು ಈ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದಲ್ಲಿರು. ನಾನು ಆ ಶಿವಶಂಕರನ್ನು ಎತ್ತಿದ ನಂತರ ಇಲ್ಲಿಗೆ ಬಂದು ರಾಜನಾಗಿ ಮೆರೆಯುವಂತೆ. ಆಯ್ತಣ್ಣ, ನೀ ಹೇಳಿದಂತೆ ನಾ ಊರು ಬಿಟ್ಟು ಹೋಗುತ್ತೇನೆ. ಆದರೆ ನಾನು ಮರಳಿ ಬರೋದ್ರೊಳಗಾಗಿ ಆ ಶಂಕರನ ಮನೆತನದವರು ಯಾರು ಉಳಿಯಬಾರದು. ಓಕೆ ದೇವರಾಜ್, ನೀನು 5 ನಿಮಿಷ ಇಲ್ಲೇ ನಿಂತಿರು. ನಾನು ರಾಮನ ಕೈಯಲ್ಲಿ 2 ಲಕ್ಷ ಹಣವನ್ನು ಕೊಟ್ಟು ಕಳಿಸುತ್ತೇನೆ. ಹಾಗೆ ಮತ್ತೇನಾದರೂ ಅವಶ್ಯಕತೆ ಬಿದ್ದರೆ ಫೋನ್ ಹಚ್ಚು, ನಿನಗೆ ಫೋನ್ ಪೇ ಮಾಡುತ್ತೇನೆ. ಆಯ್ತಣ್ಣ. ನಿರ್ಮಲಾ, ನಿನ್ನಿಂದ ನನ್ನನ್ನು ಊರು ಬಿಟ್ಟು ಹೋಗುವಂತೆ ಮಾಡಿದ್ಯಾ ಕೈಯಾಳಿ ಹೆಣ್ಣೆ. ನೀನು ಗರ್ಭವತಿ ಅಂತ ಗೊತ್ತಾದ ತಕ್ಷಣ ನಿನ್ನನ್ನು ಕೊಲೆ ಮಾಡಿದರೆ ಇಂದು ನಾನು ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತಿರಕ್ಕಿಲ್ಲ. ಹೋಗಿ ಬರುವೆ ನಿರ್ಮಲಾ. ನಾನು ಬರೋದ್ರೊಳಗಾಗಿ ನಿನ್ನ ಸಾವಿನ ಸುದ್ದಿ ತಿಳಿಯಿತು ಸರಿ, ಇಲ್ಲ ಈ ದೇವರಾಜನ ಕೈಯಿಂದಲೇ ಹೋಗೋದು ನಿನ್ನ ಪ್ರಾಣ ಹಾರಿ. ಯಾರಲೇ ನೀನು? ಕಾಮದ ಆಟ ಆಡಿ ಒಂದು ಹೆಣ್ಣಿನ ಬಾಳ ಹಾಳು ಮಾಡಿ ಗಂಡಸ್ತನವಿಲ್ಲ ಸಂಡನಂತೆ ಈಗ ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಗಡಿಪಾರಾಗುತ್ತಿರುವುದು ಹೋಗಿ ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿಸಲು ರೆಡಿಯಾಗಿ ಬಂದಿರುವ ಇನ್ಸ್ಪೆಕ್ಟರ್ ವಿಜಯ್. ಇನ್ಸ್ಪೆಕ್ಟರ್ ವಿಜಯ್, ಕಂಡವರೊಡನೆ ಕಾಮದಾಟವಾಡಿ ನೂರಾರು ಜನರ ಸಂಘವನ್ನು ಬಯಸಿ ಒಂದು ಗರ್ಭಿಣಿಯಾಗಿ ನಿಂತಿರುವ ಆ ಜಾರಿ ಹೆಣ್ಣಿಗೆ ನಾ ತಾಳಿ ಕಟ್ಟಬೇಕೇ? ಸುಮ್ಮನೆ ಹೊರಟು ಹೋಗು, ಇಲ್ಲ ನೀನನ್ನು ಕೊಚ್ಚಿ ಹಾಕಿ ಬಿಡುತ್ತೇನೆ. ವಿಶ್ವಾಸಘಾತಕ ನನ್ನ ಮಗನೇ, ತಂತ್ರದಿಂದ ಕುತಂತ್ರ ಜಾಲ ಬೀಸಿ ಮಾನವತಿಯರ ಮನವೊಲಿಸಿ ಮಾನ ಕೆಡಿಸಿ ಈಗ ಈ ಲೋಕದಿಂದಲೇ ಮರೆಯಾಗುತ್ತಿರುವೆಯಲ್ಲ, ನಿನ್ನ ಈ ರಾಜ್ಯದಿಂದಲೇ ಮರೆ ಮಾಡಿಬಿಡುತ್ತೇನೆ ಮಗನೇ. ನಡೆ ನನ್ನೊಡನೆ. ಏ ವಿಜಯ್, ಈ ನಿನ್ನ ಕಾಗೆ ಕಸರತ್ತು ಈ ದಾಂಡಿಗ ದೇವರಾಜನ ಮೇಲೆ ತೋರಿಸಲು ಬರಬೇಡ. ನಿನಗೆ ಅವಳ ಬಗ್ಗೆ ಅಷ್ಟೊಂದು ಅನುಕಂಪ ಅನುಕರಣೆ ಇದ್ದರೆ ಹೋಗಿ ಅವಳ ಕೊರಳಿಗೆ ಏನೇ ತಾಳಿ ಕಟ್ಟು, ಬಿತ್ತದೆ ಬೆಳೆ ತೆಗೆದು ಸಂತೋಷದಿಂದ ಎತ್ತಿ ಮುದ್ದಾಡುವಂತೆ ಆಹಾದರದ ಹೆಣ್ಣಿನ ಮಗವನ್ನು. ಶಬ್ಬಾಸ್ ದೇವರಾಜ್, ಶಬ್ಬಾಸ್. ನೀನು ಬಿಟ್ಟು ಬೆಳೆದ ಪೈರನ್ನು ಬೇರೆದವರಿಗೆ ದಾನ ಮಾಡಿ ಹೊರಟಿದ್ದೀಯಲ್ಲ, ನೀನೊಬ್ಬ ಕಂಠ. ಲೇ, ಪ್ರೀತಿ ಮಾಡಿದರೆ ನೀ ಎತ್ತಿರಬೇಕು, ನೀ ಎತ್ತನ್ನು ಕಳೆದುಕೊಂಡು ನಾಯಿ ನೀನು. ನಿನಗೆ ಬಾಯಿ ಮಾತಿನಿಂದ ಹೇಳಿದರೆ ತಿಳಿಯಲಾರದು. ವಿಜಯ್,
ವಾದ್ದು ಎಳೆದುಕೊಂಡರೆ ಈ ಮಗನನ್ನು ಏ ದಾಸ, ಲೇ ರಾಜ, ನೀನು ಕರೆದಲ್ಲೇ ಬಂದು ನಿನಗೆ ಸುಖ ಕೊಟ್ಟು ನಿನ್ನ ಮೇಲೆ ಪ್ರಾಣವನ್ನು ಇಟ್ಟುಕೊಂಡ ಆ ಹೆಣ್ಣನ್ನು ಬಿಟ್ಟು ಓಡಿ ಬಂದಿಯಲ್ಲ, ನೀನೊಬ್ಬ ಕಂಸ. ಪ್ರೀತಿ ಮಾಡಿದರೆ ನೀ ಎತ್ತಿರಬೇಕು, ನೀಯತ್ತನ್ನು ಕಳೆದುಕೊಂಡು ನಾಯಿ ನೀನು. ನಿನಗೆ ಬಾಯಿ ಮಾತಿನಿಂದ ಹೇಳಿದರೆ ತಿಳಿಯಲಾರದು. ವಾದ್ದು ಎಳೆದುಕೊಂಡರೆ ಈ ಮಗನನ್ನು ಲೇ ಬಾರಲೇ, ಪ್ರೀತಿಸಿ ಮೋಸ ಮಾಡುವ ಮೋಸಗಾರ ನನ್ನ ಮಗನೇ. ಏ ವಿಜಯ್, ಕೈ ಬಿಡು ನನ್ನನ್ನು. ಏ ದೇವರಾಜ, ಹಾರಾಡಬೇಡ. ಹಾರಾಡಿದರೆ ಆರಕ್ಷಣದಲ್ಲಿ ನಿನ್ನ ಉಸಿರು ನಿಲ್ಲಿಸಿ ಬಿಡುತ್ತೇನೆ. ನನ್ನೊಡನೆ ಸುರಚಂದ್ರರೇ ನಿನ್ನ ಕಂಗಳೇ, ಸುರಚಂದ್ರರೇ ನಿನ್ನ ಅಂಗಳೇ. ಲೇ ಗೌಡ, ಮಾಡಬಾರದ ನ್ಯಾಯವನ್ನು ಈಗ ನನ್ನ ಮನೆತನದ ಮೇಲೆ ಮಾಡಿ ಈಗ ನನ್ನ ಕಟ್ಟ ಹಾಕಿರಲ್ಲ. ಇದು ನನ್ನ ತಮ್ಮನಿಗೆ ಏನಾದರೂ ತಿಳಿದರೆ ನನ್ನ ಕಾಲಿಗೆ ಎಕ್ಕಳ ಮಾಡ್ತಾನೆ ನನ್ನ ತಮ್ಮ ಸೋರಶಂಕರಯ್ಯ. ಸೂರಶಂಕರ ಲೇಸಿಯ ಆ ನಿನ್ನ ತಮ್ಮ ಸೂರನಾಗಿದ್ದರೆ ವರ್ಷಾನುಗಂಟೆ ನನ್ನ ತಮ್ಮ ನಿನ್ನ ತಂಗಿಯ ದೇಹದ ಸುಖವನ್ನು ಸವಿದು ತಾಯಿಗಿಂತ ಮುಂಚೆ ತಾಯಿ ಮಾಡಿದ್ದನಲ್ಲ, ಅವಾಗ ಎಲ್ಲಿ ಹೋಗಿತ್ತು ಆ ನಿನ್ನ ತಮ್ಮನ ಸೂರತನ. ನನ್ನ ತಮ್ಮ ಬೆತ್ತಿದ ವಿಷದ ಬೀಜದಿಂದ ನನ್ನ ತಂಗಿ ನನ್ನ ತಮ್ಮ ಕಣ್ಣು ತಪ್ಪಿಸಿ ನನ್ನ ತಮ್ಮನಿಗೆ ಸುಖ ಕೊಟ್ಟಿರಬಹುದು. ಆದರೆ ಓಟದ ತೋಟಿನಲ್ಲಿ ಉಜ್ಜಿ ಒಯ್ಯುವ ಮಕ್ಕಳು ಎಣ್ಣೋದು ಅವಳಿಗೇನು ಗೊತ್ತು? ಏನಂದ್ರೆ ಶಿವ ಬಡವರಿಗಾಗಿ ದುಡ್ಡನ್ನು ದಾನ ಮಾಡಿ ಮೆರೆದ ಈ ದೇವೇಗೌಡನಿಗೆ ಊಟದಲ್ಲಿ ಹುಚ್ಚು ಒಯ್ಯುವ ಮಕ್ಕಳೆಂದು ಬಗೆದಿದೆಯ ಮಗನೇ. ನಿನ್ನ ಕಣ್ಣಿ ಎದುರಿಗೆ ನಿನ್ನ ತಂಗಿಯ ಗರ್ಭಪಾತ ಮಾಡಿ ಆ ನಂತರ ನಿನ್ನ ಆಸ್ತಿ ಪಂಜರಕ್ಕೆ ನಾನು ಬೆಂಕಿ ಹಚ್ಚಲಿಲ್ಲ. ನನ್ನ ಹೆಸರು ದೇವೇಗೌಡನೇ ಅಲ್ಲ. ರಾಮ, ಲೇ ಭೀಮ, ಬಾ ಚಿನ್ನ, ಯಾಕೆ ಕೈ ಕೊಸರ್ಬತ್ತೀಯ? ಈ ದೇವೇಗೌಡನ ಮನೆಯ ಸೊಸೆಯಾಗಬೇಕೆಂದು ಮದುವೆಗೆ ಮುಂಚೆ ತುಂಬು ಗರ್ಭಿಣಿಯಾದ ವಯ್ಯಾರರ ಗೊಂಬೆ ಅಲ್ಲವೇ ನೀನು? ಕೈ ಬಿಡು ನನ್ನ ತಂಗಿಯನ್ನು. ತಾಯಿಯಾಗುತ್ತಿರುವ ನನ್ನ ತಂಗಿಯನ್ನು ಏನು ಮಾಡಬೇಡ. ನಿನ್ನನ್ನು ಯಾಕನ್ನ ಕಟ್ಟಿ ಹಾಕಿದ್ದಾರೆ ಗೌಡ್ರಿ? ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನಿಮ್ ಕೈ ಮುಗಿದು ಬೇಡಿಕೊಳ್ಳಿ. ಬಿಡಬೇಕಾ? ನಿಮ್ಮ ಅಣ್ಣನನ್ನು ಬಿಟ್ಟು ಬಿಡಬೇಕಾ?
ಬಿಡುತ್ತೇನೆ ನಿರ್ಮಲ, ಆದರೆ ಈಗಲ್ಲ. ನನ್ನ ತಮ್ಮನ ಹೆಸರಿನಿಂದ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಪಾಪದ ಪಿಂಡವನ್ನು ಹೊರಗೆ ಹಾಕಿದ ನಂತರ ಬಿಟ್ಟು ಬಿಡುತ್ತೇನೆ. ನನ್ನ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಾ ಇದೆ. ನಿಮ್ಮ ವಂಶದ ಕುಡಿಯನ್ನು ನಿಮ್ಮ ಕೈಯಾರೆ ನೀವೇ ಕತ್ತರಿಸಿ ಹಾಕಬೇಡಿ. ನಿಮ್ಮ ಕಾಲಿಗೆ ಬೀಳ್ಕೊಳ್ತೇನೆ. ವಂಶದ ಕುಡಿ ಕಂಡವ್ರಿಗೆ ಗರ್ಭಿಣಿಯಾದ ಈ ನಿನ್ನ ಪಾಪದ ಪಿಂಡ ನನ್ನ ಔಷಧ ಕುಡಿ. ಏನಂದ್ರೆ ಮಗನೇ ಗೌಡ, ಕಂಡವ್ರಿಗೆ ಕಾಲೆತ್ತಿ ಸರಗಾಕಲ. ನಮ್ಮ ವಂಶ ಏನು? ನಿಮ್ಮಂತ ಬಿಡಾಣಿಯರ ವಂಶವಲ್ಲ. ಸತ್ಯ ಅಂತವ್ರು ಮೇರಿದ ಗರತಿಯರ ವಂಶ. ಗರತಿಯರ ವಂಶ ದೇಶಿವ್ಯ, ಅಂತ ಗರತಿಯರ ವಂಶ ನಿಮ್ಮದಾಗಿದ್ದರೆ ಮದುವೆಗೆ ಮುಂಚೆ ಮಿಂಡನನ್ನು ಭವಿಷ್ಯತ್ತಿದ್ದಿಲ್ಲ ಈ ನಿನ್ನ ತಂಗಿ. ಏ ಗೌಡ, ಬಾಯಿ ಸ್ವಲ್ಪ ಹೀಗೆ ಹಿಡಿದುಕೊಂಡು ಮಾತನಾಡು. ಜೀವಕ್ಕೆ ಜೀವ ಕೊಡ್ತೀನಿ ಅಂತ ನಿನ್ನ ತಮ್ಮ ಮಾತು ಕೊಟ್ಟಾಗ ಅವನು ಮಜ್ಜಿಗೂ ಆಗುತ್ತಾನೆ. ನಾನು ಲೈಲಾ ಆಗ್ತೀನಿ ಅಂತ ತಿಳಿದುಕೊಂಡಿದ್ದೆ. ನಿನ್ನ ತಮ್ಮ ಈ ರೀತಿ ಮಾಡ್ದಂತೆ ಮೊದಲೇ ಗೊತ್ತಾಗಿದ್ರೆ ಕಾಲಲ್ಲಿರೋ ಚಪ್ಪಲಿ ತೆಗೆದು ಹೊಡೆದು ದೂರ ಒಂದು ಹೆಣ್ಣು ಮೋಲೆ ಮೇಲೆ ಕೈ ಎತ್ತಿ ನಿನ್ನ ದೌರ್ಜನ್ಯವನ್ನು ತೋರಿಸುವ ಯಾವ ಗಂಡಸು ಇಲ್ಲ, ಅವರನ್ನ ದೂರಶಂಕರ ಬಂದು ನಿಂತಿದ್ದಾನೆ. ತೋರಿಸು ನಿನ್ನ ಗಂಡಸ್ತನವನ್ನು. ಏ ಶಂಕರ, ಈ ದೇವಿಯ ಗೌಡನಿಗೆ ಮನೆಗೆ ಗೂಳಿಯಂತೆ ಹೊತ್ತು ಸೊಟ್ಟು ಹೊಡೆದು ಸೂರನಂತೆ ನಿಲ್ಲಬೇಡ. ಹೋಗು, ನಿನ್ನ ತಂಗಿಯನ್ನು ಯಾರಿಗೆ ಗೊತ್ತಾಗದಂತೆ ಗರ್ಭಪಾತ ಮಾಡಿ ಮಾನ ಕಾಪಾಡಿಕೋ. ಮಾನವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆನ್ನುವುದು ಈ ಶಂಕರನಿಗೆ ಚೆನ್ನಾಗಿ ಗೊತ್ತು. ನನ್ನ ತಂಗಿಯ ಗರ್ಭಪಾತ ಮಾಡಿಸಲು ನಾನೇನು ಹೇಳಿಯಲ್ಲ. ನಿನ್ನ ತಮ್ಮನ ಕೈಯಿಂದ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿಸಿದ್ದರೆ ನನ್ನ ಹೆಸರು ಶಂಕರನೇ ಅಲ್ಲ. ಕರೆಯಲೇ ಆ ನಿನ್ನ ತಮ್ಮನನ್ನು, ಎಲ್ಲ ನಿನ್ನನ್ನು ಕಡಿದು ಹಾಕಿ ಬಿಡುತ್ತೇನೆ. ನನ್ನ ತಮ್ಮ ಎಲ್ಲಿದ್ದಾನೆ? ನನ್ನ ತಮ್ಮ, ನನ್ನ ತಮ್ಮ ಊರು ಬಿಟ್ಟು ಹೋಗಿ ತಿಂಗಳಾಯ್ತು. ಅವನು ಎಲ್ಲಿದ್ದಾನೆ ಎನ್ನುವುದು ನನಗೆ ಗೊತ್ತಿಲ್ಲ. ಬೇಕಾದರೆ ನೀವೇ ಪತ್ತೆ ಹಚ್ಚಿ ಕರ್ಕೊಂಡು ಬಂದು ತಾಳಿ ಕಟ್ಟಿಸು ಈ ಸೂಳಿಗೆ. ಏನಂದಲೇ ಮಗನೇ, ಪ್ರೀತಿಯ ಮಾತನ್ನು ಮೆಚ್ಚಿ ಹುಚ್ಚಳಂತ ನಿನ್ನ ತಮ್ಮನನ್ನು ನೆಚ್ಚಿ ನನ್ನ ತಂಗಿಗೆ ಸೂಳೆ ಕತ್ತೆ. ನಿನ್ನ ತಮ್ಮ ಯಾವ ವಿಶ್ವದ ಮೂಲೆಯಲ್ಲಿ ಅಡಗಿ ಕುಳಿತರೂ ಸರಿ, ಅವನನ್ನು ಒದ್ದು ಎಳೆದುಕೊಂಡು ಬಂದು ತಂಗಿಯ ಕೊರಳಿಗೆ ತಾಳಿ ಕಟ್ಟಿಸುತ್ತಿದ್ದರೆ ನನ್ನ ಹೆಸರು ಶಂಕರನೇ ಅಲ್ಲ. ಏನಂದೆ? ನನ್ನ ತಂಗಿಗೆ ಸೂಳೆ ಸೂಳೆ ಅಂದ ಸುವರ್ಣನ ಮಕ್ಕಳು ಈ ಸಮಾಜದಲ್ಲಿ ಬದುಕಿರಬಾರದು. ಜೈ ಕನ್ನಡ. ಅಣ್ಣನನ್ನು ಬಿಚ್ಚಿಕೊಂಡು ಬಾಮ. ಶಂಕರ, ತಂಗಿಗೆ ಸೂಳೆ ಎಂದೆಂದು ಶೆಟ್ಟಿನ ವೇಷದಲ್ಲಿ ಆ ಗೌಡನ ರೊಂಡವನ್ನು ತೆಗೆದು ಬಿಟ್ಟು ಹೆಣ್ಣು ಮುಂದೆ ದೇವರಾಜನನ್ನು ಹುಡುಕುವುದು ಎಲ್ಲಿಯಪ್ಪ, ಎಲ್ಲಿ? ಹುಡುಕುವ ಅವಶ್ಯಕತೆ ಇಲ್ಲ ಮಾವ. ನಿನ್ನ ತಂಗಿಗೆ ಮೋಸ ಮಾಡಿದ ಮಗ ನನ್ನ ಮಗ ಇದ್ದಾನೆ.
ಇಲ್ಲಿಯವರೆಗೆ ಎಲ್ಲಿ ಅವಿತುಕೊಂಡಿದ್ದಪ್ಪ ಈ ನಾಯ? ಅವಿತುಕೊಂಡು ಕುಳಿತಿಲ್ಲ ಶಿವ. ತನ್ನ ಅಣ್ಣನ ಮಾತು ಕೇಳಿ ಬೇರೆ ರಾಜ್ಯಕ್ಕೆ ಹೊರಟಿದ್ದ. ಸಮಯ ಸಾಧಿಸಿ ನಾವು ಅಲ್ಲಿಗೆ ಹೋಗಿ ಈತನನ್ನು ಎಳೆದುಕೊಂಡು ಬಂದೆವು. ಅಟ್ಲೇ ತಾಳಿಯನ್ನು ತಾಳಿ ಕಟ್ತೀವೋ ಇಲ್ಲ ನಿನ್ನ ಅಣ್ಣನ ಹಾಗೆ ಸತ್ತು ಬೀಳ್ತೀವೋ? ಏನು ನನ್ನ ಸಚ್ಚಿದಾನ ಅಣ್ಣ? ಎದ್ದೇಳಲೇ ಅವಿವೇಕಿ. ಅಣ್ಣ ಸಚ್ಚಿದಾನಂದು ಎಷ್ಟು ಯುಕ್ತಿಸುತ್ತಿರುವೆ. ಇಷ್ಟು ದಿನ ಎಷ್ಟು ಬಡವರನ್ನು ಹಾಳು ಮಾಡಿಲ್ಲ, ಎಷ್ಟು ವಂಚಾಗ ಸಿಕ್ಕ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿಲ್ಲ. ಆವಾಗ ಬರದ ಕಣ್ಣೀರು ಏಕೆ ಬಂದಿತ್ತು? ಎದ್ದೇಳಲೇ ಎದ್ದೇಳು. ಹೇಳಲೇ ಹೇಳು. ಸವಿಯ ಕವಿ ಶಂಕರ ಶೆಟ್ಟಿಗೆ ಆಹುತಿಯಾಗಬೇಡ. ಕಟ್ಟು ತಾಳಿಯನ್ನು. ವಿಜಯ್, ನಮ್ಮ ಮಾನವತಿ ಅಂತ ಹೇಳಿದರೆ ತಿಳಿದುಕೊಳ್ಳುವಂತ ವಂಶವನ್ನು ಹಾಳು ಮಾಡುವುದು. ಲೇ ದೇವರಾಜ, ಮೋಸ ವಂಚನೆಯಿಂದ ಪಾತಕ ಕೆಲಸವನ್ನು ಮಾಡಿ ಏನು ಅರಿಯದಂತೆ ನಿಂತರೆ ನಿನ್ನ ಕತ್ತನ್ನು ಕತ್ತರಿಸಿ ಆ ಕುಡಿಯುತ್ತಿರುವ ನಿನ್ನ ರಕ್ತವನ್ನೇ ನನ್ನ ತಂಗಿಯ ಹಣಿಗೆ ಸಿಂಧೂರ ತಿಲಕವನ್ನು ಇಡಬೇಕಾಗುತ್ತದೆ. ನಾಳೆ ಕಟ್ತೀವೋ ಇಲ್ಲ? ಬೇಡ ಶಂಕರ್, ನನ್ನನ್ನ ಏನು ಮಾಡಬೇಡ. ಈ ನಿನ್ನ ತಂಗಿಯ ಗುಣವನ್ನು ಅರಿಯದೆ ಅವಳಿಗೆ ಮೋಸ ಮಾಡಿದೆ. ನನ್ನ ತಪ್ಪನ್ನು ನಾನು ಅರಿತುಕೊಂಡು ನಿನ್ನ ತಂಗಿಯ ಕೊರಳಿಗೆ ತಾಯಿ ಕಟ್ಟಿ ನನ್ನ ಸತಿಯನ್ನಾಗಿ ಸ್ವೀಕರಿಸಿಕೊಳ್ಳುತ್ತೇನೆ. ತೆಗೆದುಕೊಳ್ಳಿ ತಾಳಿ. ಯಾರು ತಾಳೆಯನ್ನು ತಂದಿರುವೆ? ನಾನೇ ಹೇಳಿದೆ ಶಂಕರ, ದೇವರಾಜ್ ನಿರ್ಮಲನ ಕೊಳ್ಳಿಗೆ ತಾಳಿ ಕಟ್ಟುವಾಗ ನೀನು ನಿವೇದಿತನ ಕೊಳ್ಳಿಗೆ ತಾಳಿ ಕಟ್ಟುವಂತ ಇಬ್ಬರು ಮದುವೆ ಒಂದೇ ಕ್ಷಣದಲ್ಲಿ ಮುಗಿದು ಹೋಗುತ್ತದೆ. ನಾನು ಈ ಮನೆಯಲ್ಲಿ ಮದುವೆ ಆಗಬೇಕೆ? ಶಂಕರ, ನೀನು ಶಂಕರ್, ಇದು ಬೇರೆ ಮನೆ, ನಿನ್ನ ಅಯ್ಯನ ಮನೆ ಅಂದ ಹಾಗೆ ನಿನ್ನ ಮನೆ ಇದ್ದ ಹಾಗೆ. ಶಂಕರ್, ನಮ್ಗೆ ಸಿಕ್ಕ ರೈತರ ಆಸ್ತಿ ಪತ್ರವನ್ನು ಮರಳಿ ನಿನ್ನ ಕೈಯಾರಿ ಕೊಡು. ಅವಾಗ ನಾವು ಮಾಡಿದ ತಪ್ಪ ಪ್ರಾಯಶ್ಚಿತ್ತವಾಗುವುದು. ಶಂಕರ, ನೀ ನಿವೇದಿತಾಳಿಗೆ ತಾಳಿ ಕಟ್ಟು. ದೇವರಾಜ್, ನಿರ್ಮಲಾಳಿಗೆ ತಾಳಿ ಕಟ್ಟು. ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲಂತು. ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲಂತು. ಕಷ್ಟ ಸುಖವೋ ಸೊಲುಗೆಲುವೋ ಮಾಯ ಮಮಗಾಗಿ ಮುಳುಗಾಗಿರು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ಈ ಜೀವ ಒಂದಾಗಲಂತು. ಮತ್ತೊಮ್ಮೆ ನಮಗಾಗಿ ಬಂತು.